ಜುಲೈ 2026 ಕುಂಭರಾಶಿಯವರಿಗೆ ಯಾವ ರೀತಿ ಫಲಗಳಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಈ ತಿಂಗಳು ಕುಂಭರಾಶಿಯವರಿಗೆ ಯಾವ ರೀತಿ ಫಲಗಳಿದೆ ಅನ್ನೋದು ನೋಡೋಕ್ಕೂ ಮುಂಚೆ ಈ ತಿಂಗಳಲ್ಲಿ ಯಾವ ಯಾವ ಗ್ರಹಗಳು ಯಾವ ರೀತಿ ಬದಲಾವಣೆ ಆಗ್ತಾ ಇದೆ, ಅಂದರೆ ಯಾವ ಮನೆಯಿಂದ ಯಾವ ಮನೆಗೆ ಬದಲಾವಣೆ ಆಗ್ತಾ ಇದೆ ಅನ್ನೋದು ಮೊದಲನೇದಾಗಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಜುಲೈ 4ನೇ ತಾರೀಕು ಶುಕ್ರನು ಸಿಂಹರಾಶಿಗೆ ಪ್ರವೇಶವನ್ನು ಮಾಡ್ತಾನೆ, ಕರ್ಕಾಟಕ ರಾಶಿಯಿಂದ ಸಿಂಹರಾಶಿಗೆ. ಆ ನಂತರದಲ್ಲಿ 7ನೇ ತಾರೀಕಿಂದ 24ನೇ ತಾರೀಕು ಮಿಥುನ ರಾಶಿಯಲ್ಲಿ ಬುಧನು ವಕ್ರನಾಗಿರ್ತಾನೆ. ಆನಂತರದಲ್ಲಿ 16ನೇ ತಾರೀಕು ಜುಲೈ 16ನೇ ತಾರೀಕು ಸೂರ್ಯ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಆನಂತರದಲ್ಲಿ 27ನೇ ತಾರೀಕು ಜುಲೈ 27ರಿಂದ ಶನಿ ಮಹಾತ್ಮರು ಮೀನ ರಾಶಿಯಲ್ಲಿ ವಕ್ರ ಸಂಚಾರವನ್ನು ಆರಂಭ ಮಾಡ್ತಾರೆ. ಇದೆಲ್ಲದರ ಪರಿಣಾಮವಾಗಿ ಕುಂಭರಾಶಿಯವರಿಗೆ ಯಾವ ರೀತಿ ಫಲಗಳಿದೆ ಅನ್ನೋದು ನೋಡ್ತಾ ಹೋಗೋಣ. ಮೊದಲನೇದಾಗಿ ಉದ್ಯೋಗ ಮತ್ತು ವ್ಯವಹಾರದ ವಿಚಾರಗಳಲ್ಲಿ ನೋಡಲಿಕ್ಕೆ ಹೋದರೆ, ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಅವರ ರಾಶಿಯಾಧಿಪತಿ ಆದಂತಹ ಶನಿ ಮಹಾತ್ಮರು 2ನೇ ಸ್ಥಾನದಲ್ಲಿದ್ದಾರೆ, ಧನಸ್ಥಾನದಲ್ಲಿದ್ದಾರೆ. ಆ ನಂತರದಲ್ಲಿ ಉದ್ಯೋಗ ಮತ್ತು ವ್ಯಾಪಾರದ ವಿಚಾರದಲ್ಲಿ ನೋಡಲಿಕ್ಕೆ ಹೋದರೆ 6ನೇ ಮನೆಯಲ್ಲಿ ಸೂರ್ಯನ ಪ್ರವೇಶ ಆಗಿದೆ, ಅಲ್ಲಿ ಗುರು ಕೂಡ ಇರುವುದರಿಂದ ಅವರ ಗುಪ್ತ ವಿಚಾರ, ಗುಪ್ತ ಶತ್ರುಗಳು ನಾಶ ಆಗ್ತಾರೆ. ಕೆಲಸದ ವಿಚಾರದಲ್ಲಿ ಅಲ್ಲಿ ಯಾರಾದರೂ ಅವರಿಗೆ ರಾಜಕೀಯ ಮಾಡ್ತಕ್ಕಂಥವ್ರಾಗಿರ್ಬೋದು, ಅವ್ರಿಗೆ ಏನಾದರೂ ಕೇಡು ಬಯಸ್ತಕ್ಕಂಥವ್ರಾಗಿರ್ಬೋದು, ಇವರು ಮುಂದೆ ಮಂಡಿ ಊರಲೇಬೇಕಾಗತ್ತೆ. ಖಚಿತವಾಗಲೂ ಕುಂಭರಾಶಿಯವರಿಗೆ ಯಶಸ್ಸು ಸಿಕ್ಕೇ ಸಿಗುತ್ತೆ. ಆನಂತರದಲ್ಲಿ ಅವರಿಗೆ ಉತ್ತಮ ಪ್ರಶಂಸೆ ಕೂಡ ಕೆಲಸ ಮಾಡೋದರಲ್ಲಿ ಸಿಗುತ್ತೆ. ವ್ಯವಹಾರದ ವಿಚಾರದಲ್ಲಿ ನೋಡಲಿಕ್ಕೆ ಹೋದರೆ ವ್ಯವಹಾರದಲ್ಲಿ ಅವರಿಗೆ ಅನ್ಎಕ್ಸ್ಪೆಕ್ಟೆಡ್ ಧನ ಲಾಭ ಆಗ್ತಕ್ಕಂಥದ್ದು ಕೂಡ ಖಂಡಿತವಾಗಲೂ ಇದೆ. ಅದೇ ರೀತಿಯಲ್ಲಿ ಖರ್ಚು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದರೆ ಈ ತಿಂಗಳ ಅಂತ್ಯದಲ್ಲಿ ಶನಿ ಮಹಾತ್ಮರ ವಕ್ರ ಸಂಚಾರ ಆರಂಭ ಆಗುವುದರಿಂದ ಅನ್ಎಕ್ಸ್ಪೆಕ್ಟೆಡ್ ಖರ್ಚು, ಕೌಟುಂಬಿಕ ವಿಚಾರದಲ್ಲಿ ಖರ್ಚಾಗ್ತಕ್ಕಂಥದ್ದು ಇದೆಲ್ಲ ಪ್ರತಿಯೊಂದು ನಡೀತಾ ಹೋಗ್ಬೋದು. ಆನಂತರದಲ್ಲಿ ಆರ್ಥಿಕ ವಿಚಾರಕ್ಕೆ ಬಂದರೆ, ಆರ್ಥಿಕ ವಿಚಾರದಲ್ಲಿ ಸಂಪೂರ್ಣವಾಗಿ ಅವರಿಗೆ ಒಳಹರಿವು ತುಂಬ ಇದೆ, ಒಳಹರಿವು ಚೆನ್ನಾಗಿದೆ. ಒಳಹರಿವಿನ ಜೊತೆಗೆ ಅವರು ಏನಪ್ಪ ಅಂದರೆ ಖರ್ಚಿನ ಮೇಲೆ ನಿಗಾ ವಹಿಸಬೇಕಾಗತ್ತೆ. ಖರ್ಚಿನ ಮೇಲೆ ನಿಗಾ ಇಲ್ಲ ಅಂತಂದರೆ ಖಂಡಿತವಾಗಲೂ ಗಳಿಸಿದ್ದೆಲ್ಲ ಕಳ್ಕೊಳ್ಳುವಂಥ ಪರಿಸ್ಥಿತಿಗೆ ಕುಂಭರಾಶಿಯವರು ಬಂದೇ ಬರ್ತಾರೆ. ಅದರ ಬಗ್ಗೆ ಗಮನ ಇರಲಿ. ಕೌಟುಂಬಿಕ ವಿಚಾರದಲ್ಲಿ ನೋಡಲಿಕ್ಕೆ ಹೋದರೆ, ಕೌಟುಂಬಿಕ ವಿಚಾರದಲ್ಲಿ ಯಾಕಂತಂದರೆ ಸಪ್ತಮದಲ್ಲಿ ಅವರಿಗೆ ಶುಕ್ರನ ಪ್ರವೇಶ ಆಗಿದೆ. ಕುಟುಂಬದವ್ರ ಜೊತೆ ತುಂಬ ಪ್ರೀತಿ ವಿಶ್ವಾಸ ವಾತ್ಸಲ್ಯದಲ್ಲಿ ಖಂಡಿತವಾಗಲೂ ಇರ್ತಾರೆ. ಅದರ ಜೊತೆಗೆ ಅವರ ಮಾತು ಕೂಡ ಮೃದುವಾಗಿರುತ್ತೆ. ಗಂಡ ಹೆಂಡತಿ ಕೂಡ ತುಂಬ ಚೆನ್ನಾಗಿರ್ತಾರೆ. ಸ್ವಲ್ಪ ಮಕ್ಕಳ ಬಗ್ಗೆ ಗಮನ ಹರಿಸ್ತಕ್ಕಂಥದ್ದು ಒಳ್ಳೆಯದು. ಯಾಕಂದರೆ 5ನೇ ಸ್ಥಾನದಲ್ಲಿ ಬುಧನ ವಕ್ರ ಸಂಚಾರ ಇರೋದರಿಂದ ಮಕ್ಕಳ ಶಿಕ್ಷಣದ ಬಗ್ಗೆ ಆಗಿರ್ಬೋದು, ಮಕ್ಕಳ ಆರೋಗ್ಯದ ಬಗ್ಗೆ ಆಗಿರ್ಬೋದು ಸ್ವಲ್ಪ ನಿಗಾ ವಹಿಸ್ತಕ್ಕಂಥದ್ದು ಒಳ್ಳೆಯದು. ಆನಂತರದಲ್ಲಿ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಸಹ ಅವರಿಗೆ ಸಪ್ತಮದಲ್ಲಿ ಶುಕ್ರನ ಪ್ರವೇಶ ಆಗಿರೋದ್ರಿಂದ ತುಂಬ ಅಂದರೆ ತುಂಬ ಒಳ್ಳೆಯ ರೀತಿಯಲ್ಲಿ ಅವರು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಆಗ್ಬೋದು. ಬಟ್ ಅಲ್ಲಿ ಕೇತು ಕೂಡ ಅದೇ ಮನೆಯಲ್ಲಿ ಇರೋದರಿಂದ ಸ್ವಲ್ಪ ಮನಸ್ತಾಪಗಳು ಬಂದರೂ ಸಹ ಸ್ವಲ್ಪ ಅದನ್ನು ನೀವು ಅವಾಯ್ಡ್ ಮಾಡ್ತಕ್ಕಂಥದ್ದು ಒಳ್ಳೆಯದು. ಮಾತಿನ ಮೇಲೆ ನಿಗಾ ಇಟ್ಟು ಮಾತಾಡ್ತಕ್ಕಂಥದ್ದು ಒಳ್ಳೆಯದು. ಇಲ್ಲ ಅಂತಂದರೆ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಏನಾದರೂ ಮನಸ್ತಾಪಗಳು ಖಂಡಿತವಾಗಲೂ ಬರ್ತಕ್ಕಂಥ ಚಾನ್ಸಸ್ ಇದೆ. ಆನಂತರದಲ್ಲಿ ಶಿಕ್ಷಣದ ವಿಚಾರ ನೋಡಲಿಕ್ಕೆ ಹೋದರೆ, ಶಿಕ್ಷಣದಲ್ಲಿ ಈ ತಿಂಗಳು ನಿಮಗೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸ್ವಲ್ಪ ಮಿಶ್ರ ಫಲ ಕೂಡ ಸಿಗ್ತಾ ಹೋಗ್ಬೋದು. ಕಾಂಪಿಟೇಟಿವ್ ಎಕ್ಸಾಮ್ಗೆ ಸ್ವಲ್ಪ ನೀವು ಪ್ರಿಪೇರ್ ಆಗಿ. ಯಾಕಂತಂದರೆ ಅಲ್ಲಿ ಬುಧನ ವಕ್ರ ಸಂಚಾರ 5ನೇ ಮನೆಯಲ್ಲಿ ವಕ್ರ ಸಂಚಾರ ನಡೆಯುವುದರಿಂದ ನಿಮಗೆ ಮನಸ್ಥಿತಿ ಸರಿ ಇಲ್ಲದೆ ಇರತಕ್ಕಂಥದ್ದಾಗ್ಬೋದು, ಇಲ್ಲ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥದ್ದಾಗ್ಬೋದು. ಸ್ವಲ್ಪ ಶಿಕ್ಷಣದ ಬಗ್ಗೆ ನೀವು, ಯಾಕಂದರೆ ನಿಮ್ಮ ಕಾನ್ಸಂಟ್ರೇಷನ್ ಪೂರ್ತಿ ಓದಿನ ಬಗ್ಗೆ ಇರಬೇಕಾಗತ್ತೆ. ಆನಂತರದಲ್ಲಿ ಆರೋಗ್ಯದ ವಿಚಾರ ನೋಡಲಿಕ್ಕೆ ಹೋದರೆ, ಆರೋಗ್ಯದಲ್ಲಿ ನಿಮ್ಮ ಸಾಧಾರಣ ಗುಣಮಟ್ಟ ಅಂತ ಹೇಳ್ಬೋದು. ಯಾಕಂದರೆ 2ನೇ ಮನೆಯಲ್ಲಿ ಸ್ವಲ್ಪ ನೀವು ಶನಿಯ ವಕ್ರ ದೃಷ್ಟಿ ಇರೋದರಿಂದ, ಶನಿಯ ವಕ್ರ ಸಂಚಾರ ನಡೆಸೋದ್ರಿಂದ ಸ್ವಲ್ಪ ನಿಮ್ಮ ಕಣ್ಣಿಗೆ ಸಂಬಂಧಪಟ್ಟಿದ್ದು ಇಲ್ಲ ಹಲ್ಲಿಗೆ ಸಂಬಂಧಪಟ್ಟಿದ್ದು ಸಮಸ್ಯೆಗಳು ಬರ್ಬೋದು. ಊಟದ ಬಗ್ಗೆ ಸ್ವಲ್ಪ ನಿಗಾ ಇರಲಿ. ವ್ಯಾಯಾಮ ಮತ್ತು ನೀವು ಪ್ರತಿನಿತ್ಯ ವ್ಯಾಯಾಮ ಮಾಡ್ತಕ್ಕಂಥದ್ದು ಇಲ್ಲ ವಾಕ್ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ಆನಂತರದಲ್ಲಿ ಉದರಕ್ಕೆ ಅಂದರೆ ಹೊಟ್ಟೆಗೆ ಸಂಬಂಧಪಟ್ಟಿದ್ದು ಕೂಡ ನಿಮಗೆ ಕಾಯಿಲೆಗಳು ಬರ್ಬೋದು. ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಒಳ್ಳೆಯದು. ಇದೆಲ್ಲ ಗ್ರಹಗತಿಗಳಿಂದ ನಿಮಗೆ ಸಮಸ್ಯೆಗಳಾಗ್ಬೋದು. ಈ ಗ್ರಹಗತಿಗಳಿಂದ ಸಮಸ್ಯೆಯಿಂದ ನೀವು ಮುಕ್ತಿ ಸಿಗಬೇಕು ಅಂದರೆ ಪ್ರತಿ ಶನಿವಾರ ನಿಮ್ಮ ರಾಶಾಧಿಪತಿ ಆದಂತಹ ಶನಿ ಮಹಾತ್ಮರನ್ನು ಭೇಟಿ ನೀಡ್ತಕ್ಕಂಥದ್ದು. ಆನಂತರದಲ್ಲಿ ಆಂಜನೇಯ ಸ್ವಾಮಿಗೆ ನೀವು ವಿಳೆದೆಲೆಯ ಹಾರವನ್ನು ಮಾಡಿ ಹಾಕ್ತಕ್ಕಂಥದ್ದು ತುಂಬ ಒಳ್ಳೆಯದು. ಅದರ ಜೊತೆಗೆ ನೀವು, ಯಾಕಂದರೆ ಪ್ರತಿ ಶನಿವಾರ ಬಡವರಿಗೆ ಅನ್ನ ಸಂತರ್ಪಣೆ ಮಾಡ್ತಕ್ಕಂಥದ್ದು ಇಲ್ಲ ದೇವಸ್ಥಾನಕ್ಕೆ ಅನ್ನ ಸಂತರ್ಪಣೆ ಮಾಡ್ತಕ್ಕಂಥದ್ರಿಂದ ನಿಮ್ಮ ಗ್ರಹಗಳು ನಿಮಗೆ ಶಾಂತಿ ಸಿಗ್ಬೋದು. ಆನಂತರದಲ್ಲಿ ಮನಸ್ಸಿಗೆ ಕೂಡ ನೆಮ್ಮದಿಯನ್ನು ಸಿಗ್ಬೋದು. ಇನ್ನೂ ಏನಾದರೂ ಹೆಚ್ಚಿನ ಸಮಸ್ಯೆಗಳಿತ್ತು ಅಂತಂದರೆ, ನಿಮ್ಮ ಜಾತಕದಲ್ಲಿ ವೈಯಕ್ತಿಕವಾಗಿ ನಿಮ್ಮ ಜಾತಕವನ್ನು ನೀವು ಶೋಧನೆ ಮಾಡಬೇಕು, ತಿಳ್ಕೋಬೇಕು ಅಂತಂದರೆ ಕೆಳಗಡೆ ಕಾಣ್ತಕ್ಕಂತಹ ನಂಬರ್ಗೆ ಕರೆ ಮಾಡಿ, ಇಲ್ಲ ನೇರವಾಗಿ ಸಹ ನೀವು ಬಂದು ಭೇಟಿ ಆಗ್ಬೋದು. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.